ಧರ್ಮಸ್ಯ ದಕ್ಷದುಹಿತುರ್ಯಜನಿ ಸ್ವಮೂರ್ತ್ಯಾ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವಃ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಕಂ ದಿವ್ಯಸ್ತ್ವನಂಗಪ್ರತನಾ ಘಟಿತುಂ ನ ಶೇಕುಃ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 6ನೇ ಶ್ಲೋಕ ನಾವು ನೋಡಬೇಕಾಗಿರೋದು. ನರನಾರಾಯಣರ ಅವತಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಅದರ ಜೊತೆಗೆ ಹರಿ ಮತ್ತು ಕೃಷ್ಣ ಅನ್ನುವ ಇನ್ನೆರಡು ಅವತಾರಗಳು ಕೂಡ, ಅದನ್ನು ಭಾಗವತ ತಾತ್ಪರ್ಯದಲ್ಲಿ ವಿವರಿಸಿದ್ದಾರೆ. ದಕ್ಷ ಪ್ರಜಾಪತಿಗೆ ಮೂರ್ತಿ ದೇವಿ ಅಂತ ಒಬ್ಬಳು ಪತ್ನಿ. ಅವಳಲ್ಲಿ ಯಮಧರ್ಮನಿಂದ ನರ, ನಾರಾಯಣ, ಹರಿ ಮತ್ತು ಕೃಷ್ಣ ಅಂತ 4 ರೂಪಗಳಿಂದ ಭಗವಂತ ಅವತರಿಸಿದ. ಅವನು ದೃಷ್ಟಾತ್ಮ, ತನ್ನನ್ನು ತಾನು ಅಪರೋಕ್ಷೀಕರಿಸಿಕೊಂಡಂಥವನು. ಅವನ ತಪಸ್ಸನ್ನು ಭಗ್ನ ಮಾಡಬೇಕು ಅಂತ ಮನ್ಮಥನ ಒಂದು ಸೈನ್ಯವೇ ಬಂತು ದೇವಲೋಕದಿಂದ. ಆದರೆ ಅದು ಆಗಲಿಲ್ಲ, ಅದಕ್ಕೆ ಶಕ್ತಿ ಸಾಲದೆ ಅದು ಹಿಮ್ಮೆಟ್ಟಿತು ಅಂತ ಅದರ ತಾತ್ಪರ್ಯ. ಮುಂದೆ ಮತ್ತೊಂದು 7ನೇ ಶ್ಲೋಕ ಇದೆ. ಅವೆರಡು ಮತ್ತು 6 ಮತ್ತು 7 ಎರಡೂ ಕೂಡ ಇದೇ ಅವತಾರಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಅವುಗಳನ್ನು ಇಲ್ಲೇ ಹೇಳ್ತಾ ಇದ್ದೇನೆ. ಭಗವಂತನಲ್ಲಿ ಕಾಮವೂ ಇಲ್ಲ, ಕ್ರೋಧವೂ ಇಲ್ಲ. ಕಾಮಕ್ರೋಧಗಳಿಂದ ಆತ ವಿದೂರ. ಈ ಶಿವ ಇದೇ ಮನ್ಮಥ, ವಸಂತ ಮೊದಲಾದವರು ತನ್ನ ಮನಸ್ಸನ್ನು ಚಂಚಲಗೊಳಿಸಲಿಕ್ಕೆ ಬಂದಾಗ ಕೋಪದಿಂದ ತನ್ನ 3ನೇ ಕಣ್ಣನ್ನು ತೆರೆದು ಆ ಶಿವನನ್ನು, ಆ ಕಾಮನನ್ನು ಸುಟ್ಟು ಹಾಕಿದ್ದ. ಆದರೆ ಆ ಕೋಪವನ್ನು ಅವನಿಗೂ ಕೂಡ ಗೆಲ್ಲಿಕ್ಕಾಗಲಿಲ್ಲ. ರುದ್ರ ಹುಟ್ಟಿದ್ದೇ ಕ್ರೋಧದಿಂದ. ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಭಗವಂತನ ಕ್ರೋಧದಿಂದ ಅವನು ಹುಟ್ಟಿದವನು, ಹೀಗಾತನ ವರ್ಣನೆ ಇದೆ. ಇಲ್ಲಿ ಅಂತೂ ಕೋಪಕ್ಕೆ ಅವನು ಬಲಿಯಾಗ್ತಾನೆ. ಆದರೆ ಆ ಕೋಪವೂ ಕೂಡ ಈ ನಾರಾಯಣನ ಅಂತಃಕರಣಕ್ಕೆ, ಅವನ ಮನಸ್ಸಿನಲ್ಲಿ ಪ್ರವೇಶ ಮಾಡಲಿಕ್ಕೆ ಭಯಪಡ್ತದೆ. ಕೋಪವೇ ಹೀಗೆ ಭಯಪಡುವುದರಿಂದ ಕಾಮ ಹೇಗೆ ಅಲ್ಲಿ ಪ್ರವೇಶ ಮಾಡಿತು ಅಂತ ಆ ಮುಂದಿನ ಶ್ಲೋಕದ ತಾತ್ಪರ್ಯ. 2 ಶ್ಲೋಕಗಳನ್ನು ಒಟ್ಟಿಗೆ ನಾವು ನೋಡೋರಿದ್ದೇವೆ. ಸತ್ಯವೇ ಭಗವಂತನನ್ನು ಕ್ರೋಧಕೃತ್ ಅಂತ ವಿಷ್ಣು ಸಹಸ್ರನಾಮ ವರ್ಣನೆ ಮಾಡ್ತದೆ. ಅವನು ಕ್ರೋಧವನ್ನು ಗೆದ್ದವನು, ಕ್ರೋಧಾಭಿಮಾನಿಯಾದ ದೈತ್ಯನನ್ನು ಗೆದ್ದವನು. ಮತ್ತೆ ಕ್ರೋಧ ಅಂದರೆ ರುದ್ರ, ಅವನನ್ನು ಕೂಡ ಗೆದ್ದವನು. ಹಾಗೇನೆ ಕ್ರೋಧಕೃತ್, ಆ ರುದ್ರನನ್ನು ಹುಟ್ಟಿಸಿದವನು ಅವನೇನೆ. ಹೀಗೆ ಭಗವಂತನನ್ನ ಕ್ರೋಧ, ಕಾಮ ಅಂತ ನಾರಾಯಣ ರೂಪಿಯಾದ ಭಗವಂತನನ್ನು ವಿಷ್ಣು ಸಹಸ್ರನಾಮದಿಂದ ನಾವು ಸ್ತೋತ್ರ ಮಾಡಬೇಕು. ಕಾಮಘ್ನೇ ನಮಃ, ಕ್ರೋಧಘ್ನೇ ನಮಃ ಅಂತ. ಕಾಮ, ಕ್ರೋಧ, ಕಾಮ ಕಾಮಕೃತ್ಕರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ. ಕ್ರೋಧ ಎರಡು ಒಂದೇ ರೀತಿಯಾಗಿ ಬರ್ತವೆ ನಾಮಗಳು. ಕಾಮ ಕಾಮಕೃತ್ ಅಂತ, ಕಾಮ ಕಾಮಕೃತ್ ಕಾಂತಃ ಅಂತ ಹೀಗೆ ಒಂದು ಕಡೆ, ಕ್ರೋಧ ಕ್ರೋಧಕೃತ್ ಕರ್ತ ಅಂತ ಇನ್ನೊಂದು ಕಡೆ. ಹೀಗೆ ಕಾಮವನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟಿಸುವವನು ಅವನೇ. ಆ ಕಾಮವನ್ನು ನಾವು ಗೆಲ್ಲಬೇಕಾದದ್ದು ಕೂಡ ಆತನ ಆಶೀರ್ವಾದದಿಂದಲೇ. ಹಾಗೆಯೇ ಕಾಮದ ಅಭಿಮಾನಿಯಾದ ವಸಂತನನ್ನು ಕೂಡ ಅವನೇ ಹುಟ್ಟಿಸಿದವನು. ಮನ್ಮಥನಿಗೆ ಜನಕ, ಮನ್ಮಥನಯ್ಯ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಅವನನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡುವವನು ಕೂಡ ಇದೇ ಭಗವಂತನೇ. ಹೀಗೆ ಭಗವಂತನನ್ನು ಕಾಮ, ಕ್ರೋಧ, ಕಾಮಕೃತ್, ಕ್ರೋಧಕೃತ್ ಅಂತ ಉಪಾಸನೆ ಮಾಡಬೇಕು. ಕಾಮಘ್ನೇ ನಮಃ, ಕ್ರೋಧಘ್ನೇ ನಮಃ, ಕಾಮಕೃತೇ ನಮಃ, ಕ್ರೋಧಕೃತೇ ನಮಃ ಅಂತ ಹೀಗೆ ಅದರ ಚತುರ್ಥಿ ವಿಭಕ್ತಿಗಳು. ಇದಕ್ಕೆ
ವಿಜಯಧ್ವಜರು ಯಾದವಾರ್ಯರು ಇವರೆಲ್ಲ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಒಂದಿಷ್ಟು ನೋಡೋಣ. ಸ್ವಮೂರ್ತಿಯ ಅಂತಿದೆ, ತನ್ನ ಮೂಲ ಮೂರ್ತಿ ಸಚ್ಚಿದಾನಂದ ಶರೀರ, ಅದರಿಂದಲೇ ನರ ನಾರಾಯಣ ಅಂತ ಹೀಗೆ ಹುಟ್ಟಿದ. ಸ್ವತಃ ಪ್ರಭಾವ, ತನ್ನ ಜ್ಞಾನದ ಶಕ್ತಿಯಿಂದ, ತಪಸ್ಸು ಅಂದರೆ ಜ್ಞಾನವೇ, ಯಸ್ಯ ಜ್ಞಾನಮಯಂ ತಪಃ ಅಂತ ಉಪನಿಷತ್ತು ಹೇಳ್ತದೆ. ಹೀಗೆ ಅವನ ಜ್ಞಾನರೂಪವಾದ ತಪಸ್ಸಿನ ಪ್ರಭಾವದಿಂದ ಹುಟ್ಟಿದ. ಈ ಭಗವಂತನ ತಪಸ್ಸಿಗೆ ಭಂಗ ತರಲಿಕ್ಕಾಗಲಿಲ್ಲ ಅವರಿಗೆ ಅಂತಿಷ್ಟು ಬಂದಿದೆ. ಅದಲ್ಲದೇ ಈ ದೇವತಾ ಸ್ತ್ರೀಯರು, ಅಪ್ಸರ ಸ್ತ್ರೀಯರೇನು ಅಲ್ಲಿ ಬಂದಿದ್ರು, ಇಂದ್ರನ ಸೂಚನೆಯಂತೆ ಈ ನರನಾರಾಯಣರ ತಪಸ್ಸಿಗೆ ಭಂಗ ತರಬೇಕು ಅಂತ, ಅವರಿಗಿಂತ ಎಲ್ಲ ದೇವತಾ ಸ್ತ್ರೀಯರಿಗಿಂತಲೂ ಹೆಚ್ಚಿನ ಸುಂದರಿಯರಾದ ದೇವತಾ ಸ್ತ್ರೀಯರು ಅಲ್ಲಿದ್ದರು. ಅವರನ್ನು ನೋಡಿ ಲಜ್ಜಿತಾಹ ಅಂತ ಇದು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅಲ್ಲಿ ಭಗವತ ತತ್ಕ್ಷಣ ಸೃಷ್ಟಾನ, ಅದೇ ಕ್ಷಣದಲ್ಲಿ ಭಗವಂತ ಕೆಲವು ಅಪ್ಸರ ಸ್ತ್ರೀಯರನ್ನು ಸೃಷ್ಟಿಸಿ ಅವರಿಗೆ ತೋರಿಸಿದ ಅಂತ ಅಲ್ಲಿರುವ ವಿಜಯಧ್ವಜರ ತಾತ್ಪರ್ಯ ಆಗ್ತದೆ. ಇದರ ಬಗ್ಗೆ ನಾವು ಒಂದಿಷ್ಟು ಅಂಶಗಳನ್ನು ಗಮನಿಸಬೇಕಾಗಿದೆ. ಭಾಗವತದ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಈ ವಿಷಯ ಬರ್ತದೆ. ಸ್ವಾರಸ್ಯ ಅಂದರೆ ಅಲ್ಲಿಯೂ ಕೂಡ ಈ ಶ್ಲೋಕ ಹೀಗೆ ಇದೆ: ಧರ್ಮಸ್ಯ ದಕ್ಷತು ಹಿತುರ್ಯಜನಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ ಅಂತ ಪೂರ್ವಾರ್ಧ ಹೀಗೆ ಇದೆ. ಮತ್ತೆ 11ನೇ ಸ್ಕಂದದ 5ನೇ ಅಧ್ಯಾಯದ 6ನೇ ಶ್ಲೋಕವೇ ಅದು ನಾನು ನೋಡಿದ ಪಾಠದಲ್ಲಿ. ಬೇರೆ ಪಾಠಗಳಲ್ಲಿ ಶ್ಲೋಕ ಸಂಖ್ಯೆ ವ್ಯತ್ಯಾಸ ಇರಬಹುದು. ಅದಾದಮೇಲೆ ನೈಷ್ಕರ್ಮ್ಯ ಲಕ್ಷಣ ಮುವಾಚ ಚಚಾರ ಯೋಗಂ ಯೋ ಅದ್ಯಾಪಿ ಚಾಸ್ತೆ ಋಷಿವರ್ಯ ನಿಷೇವಿತಾಂಗ್ರಿಹಿ ಅಂತ ಮುಂದೆ ಉತ್ತರಾರ್ಧ ಇದೆ. ಯಮಧರ್ಮನಿಂದ ಅವನ ಪತ್ನಿ ಮೂರ್ತಿ ದೇವಿ ಎನ್ನುವಳಲ್ಲಿ ಈ ಭಗವಂತ ಹುಟ್ಟಿದ. ಮತ್ತೆ ನೈಷ್ಕರ್ಮ್ಯ ಲಕ್ಷಣ ಮುವಾಚ, ಮುಕ್ತಿಯನ್ನ ಬಯಸುವ ಸಾಧಕ ಏನು ಉಪಾಸನೆ ಮಾಡಬೇಕು ಅನ್ನುವುದೆಲ್ಲವನ್ನು ಅವನು ಬೋಧಿಸಿದ. ಮತ್ತೆ ಇವತ್ತು ಕೂಡ ಆ ಬದರಿಕಾಶ್ರಮದಲ್ಲಿ ಅವನ ಅಲ್ಲಿ ಇದ್ದಾನೆ. ನಾವು ಹೋಗುವ ಬದರಿಕಾಶ್ರಮದಲ್ಲಿ ಸನ್ನಿಹಿತನಾಗಿದ್ದಾನೆ. ಇನ್ನು ದೊಡ್ಡ ಬದರಿ ಅಂತ ಏನಿದೆ ಅಲ್ಲಿ ಆತ ಇದ್ದಾನೆ. ಋಷಿಗಳು ಆತನನ್ನು ಸೇವೆ ಮಾಡ್ತಿದ್ದಾರೆ. ಆಚಾರ್ಯರು ಆ ದೊಡ್ಡ ಬದರಿಗೆ ಹೋಗಿ ನರನಾರಾಯಣರನ್ನ, ವೇದವ್ಯಾಸರನ್ನು ಭೇಟಿ ಮಾಡಿದ್ರು ಅನ್ನೋದು ನಾವು ಮಧ್ವ ವಿಷಯದಲ್ಲಿ ನೋಡ್ತೇವೆ. ಆ 11ನೇ ಸ್ಕಂದದ 5ನೇ ಅಧ್ಯಾಯದ 6ನೇ ಶ್ಲೋಕ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ವಿಸ್ತೃತವಾಗಿ ಕಥೆ ಇದೆ. ಈ ನಾರಾಯಣ ಅಲ್ಲಿ ದೊಡ್ಡ ತಪಸ್ಸು ಮಾಡ್ತಿದ್ದಾನೆ. ಅವನು ಸ್ವರ್ಗದ ಆಧಿಪತ್ಯಕ್ಕಾಗಿ ಹಂಬಲಿಸ್ತಾ ಇದ್ದಾನೆ. ಸ್ವರ್ಗಕ್ಕೆ ಈತ ಲಗ್ಗೆ ಇಡಬಹುದು, ಈತನನ್ನ ನಿಗ್ರಹಿಸಬೇಕು ಈಗಲೇ ಅಂತ ಅವನಿಗೆ ಆಲೋಚನೆ ಬಂತು. ಅದಕ್ಕೆ ಅವನು ಮನ್ಮಥನನ್ನ ಮತ್ತು ಅವನ ಒಂದು ದಂಡನ್ನ ಅಲ್ಲಿಗೆ ಕಳಿಸಿಕೊಟ್ಟ ಬದರಿಗೆ. ಅವರೆಲ್ಲರೂ ಅಪ್ಸರೆಯರು ಮೊದಲಾದವರು ಮತ್ತು ವಸಂತ ಅವರೆಲ್ಲ ಬಂದು ಈ ನಾರಾಯಣನನ್ನ ವಿಚಲಿತನನ್ನಾಗಿ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಅತದನ್ಮಹಿಜ್ಞ, ಅವನ ಮಹಿಮೆ ಇವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಹೀಗೆ ಮಾಡಿದ. ಇದೆಲ್ಲ ಅವನಿಗೆ ಗೊತ್ತಾಯಿತು, ಇದೆಲ್ಲ ಇಂದ್ರನೇ ಮಾಡಿದ್ದು ಅಂತ. ನಕ್ಕದ. ಪ್ರಾಹ ಪ್ರಹಸ್ಯ ಗತ ವಿಸ್ಮಯ ಯಜಮಾನಾನ್. ಅವನಿಗೆ ಕೋಪ ಬರಲಿಲ್ಲ ಅಂತ ಇಲ್ಲಿ ಬಂದಿದೆಯಲ್ಲ, ನಾವೀಗ 2 ಶ್ಲೋಕಗಳಲ್ಲಿ ನೋಡ್ತಿದ್ದೀವಲ್ಲ. ಕೋಪ ಬರಲಿಲ್ಲ ಅಷ್ಟೇ ಅಲ್ಲ, ಅವನ ಸ್ವಭಾವವು ಕೂಡ ಅಷ್ಟು ಶಾಂತವಾಗೇ ಇತ್ತು. ಅವನು ನಕ್ಕಿದ್ದು ನೋಡಿ ಇವರೇ ನಡುಗಲಿಕ್ಕೆ ಶುರು ಮಾಡಿದ್ರು. ಮಾ ಭೈಹಿ ವಿಭೋ ಮದನ, ಅವನು ಹೇಳಿದಂತೆ, ಮನ್ಮಥ ಹೆದರಬೇಡ,
ಮಾರುತ ವಾಯು ಅಲ್ಲಿ ಏನು ಮಂದ ಮಾರುತ ಬೀಸ್ತಾ ಇತ್ತು ಅದಕ್ಕೂ ಹೇಳಿದೆ, ಹೆದರಬೇಡ ಅಪ್ಸರಸ್ತ್ರೀಯರೇ, ನೀವು ಹೆದರಬೇಡಿ, ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಮಗೊಂದು ಅತಿಥಿ ಸತ್ಕಾರ ಮಾಡೋನಿದ್ದೇನೆ, ಅದನ್ನು ಸ್ವೀಕಾರ ಮಾಡಿ ಅಂತ ಅಷ್ಟು ಶಾಂತವಾದ ಮನಸ್ಸಿನಿಂದ ಹೇಳಿದ. ಅವರೆಲ್ಲ ನಾಚಿಕೆಯಿಂದ ತಲೆ ತೆಗೆಸಿದ್ರು, ಅವನನ್ನು ಹೀಗೆ ಮಾತಾಡಿಸಿದ್ರಂತೆ. ಭಗವಂತನೇ, ನಿನ್ನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಯಾವುದೇ ವಿಘ್ನ ಬರೋದಿಲ್ಲ. ಸುರಕೃತಾಹ ಬಹವೋ ಅಂತರಾಯಾಹ. ನಮಗೆ ಸಾಧನ ಮಾರ್ಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮೊದಲಾದ ದೋಷಗಳು ಯಾವತ್ತೂ ನಮ್ಮನ್ನು ಕಾಡ್ತಿರ್ತವೆ, ಅರಿಷಡ್ವರ್ಗಗಳು. ಇದನ್ನೆಲ್ಲ ದೇವತೆಗಳೇ ನಮ್ಮ ಪರೀಕ್ಷಾರ್ಥವಾಗಿ ಮಾಡಿರ್ತಾರೆ. ಇದೊಂದು ನಾವು ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿಯೂ ಗಮನಿಸಿ ನೋಡಬೇಕಾದಂಥ ಒಂದು ಸಂಗತಿ. ಇಂದ್ರ ಅಂದರೆ ಸ್ಥೂಲ ಮನಸ್ಸಿನ ದೇವತೆ. ಅವನು ಇಂದ್ರ ಮತ್ತು ಕಾಮರಿಬ್ಬರು ಕೂಡ ಸಮಾನರು. ಕಾಮದ ದೇವತೆ ಇಂದ್ರ, ಸ್ಥೂಲ ಮನಸ್ಸಿನ ದೇವತೆ. ಇಂದ್ರ ಯಜ್ಞದ ದೇವತೆಯೂ ಹೌದು. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಐತರಿ ಉಪನಿಷತ್ ಭಾಷೆ ಹೇಳ್ತದೆ. ಮನಸ್ಥೂಲಂತು ವಾಸವ ಅಂತ ಇನ್ನೊಂದು ಕಡೆ ಬೃಹದಾರಣ್ಯಕ ಉಪನಿಷತ್ ಹೇಳ್ತದೆ. ಯಜ್ಞ ಮೊದಲಾದವುಗಳನ್ನು ಮಾಡಲಿಕ್ಕೆ ಬೇಕಾದ ಆಸಕ್ತಿ ಕೊಡುವವನು ಇಂದ್ರ. ಹೀಗೆ ನಮ್ಮ ಜೀವನ ಯಜ್ಞ ಸಾಗಬೇಕಾದ್ರೆ ಒಂದು ಬಾಹ್ಯ ಮನಸ್ಸಿನ ತೊಡಗುವಿಕೆ ಏನು ಬೇಕಲ್ಲ, ಅದಕ್ಕೆ ಇಂದ್ರನೇ ನೆರವು ಕೊಡುವವನು. ಮತ್ತೆ ಅವನು ಸ್ಥೂಲ ಮನಸ್ಸಿನ ದೇವತೆಯೂ ಹೌದು. ಅವನಿಗೆ ಸಮಾನನಾದ ಮನ್ಮಥ ಅವನು ಕಾಮದ ದೇವತೆ. ಹೀಗೆ ನಮಗೆಲ್ಲರಿಗೂ ಕೂಡ ವಿಘ್ನಗಳು ಬರುವುದು ಅಂದರೆ ಈ ಮನ್ಮಥ, ಇಂದ್ರ ಇವರಿಂದಲೇ. ಇದೊಂದು ತುಂಬ ಸುಂದರವಾದಂತಹ ರೂಪಕ. ನಮ್ಮ ಸುತ್ತಮುತ್ತಲು ನಮಗೆ ವಿಘ್ನ ಕೊಡುವವು ಯಾವುವು? ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ನಾವು ಏನನ್ನೇ ನೋಡಿದ್ರು, ಗಂಡು ಹೆಣ್ಣನ್ನು ನೋಡಿದರೆ, ಹೆಣ್ಣು ಗಂಡನ್ನು ನೋಡಿದರೆ, ಮತ್ತೆ ಯಾವುದೇ ಅಧಿಕಾರ, ಸ್ಥಾನ, ಮಾನ, ಧನ ಇತ್ಯಾದಿ ಎಲ್ಲಿ ನೋಡಿದರೂ ಕೂಡ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವು ಇರ್ತವೆ. ಮುಖ್ಯವಾಗಿ ಹೆಣ್ಣು ಗಂಡುಗಳನ್ನು ಪರಸ್ಪರವಾಗಿ ಸೆಳೆಯುವಂಥ 5 ಗುಣಗಳಿವು. ಇದಕ್ಕೆಲ್ಲ ಬೇರೆ ಬೇರೆ ದೇವತೆಗಳು. ಶಬ್ದಕ್ಕೆ ಬೃಹಸ್ಪತಿ, ಪ್ರಾಣ ಮೊದಲಾದವರು, ಸ್ಪರ್ಶಕ್ಕೆ ಅಪಾನ, ರೂಪಕ್ಕೆ ವ್ಯಾನ, ಗಂಧಕ್ಕೆ ಸಮಾನ, ಹೀಗೆಲ್ಲ ದೇವತೆಗಳು ಇರ್ತಾರೆ. ಅವರೆಲ್ಲರೂ ಅದಕ್ಕೆ ಅಭಿಮಾನಿಗಳು. ಅವರು ನಮ್ಮನ್ನೆಲ್ಲರನ್ನು ಪರೀಕ್ಷೆ ಮಾಡ್ತಾರೆ. ಅವರಿಗಿಂತ ಮೇಲೆ ಇರುವಂಥ ಈ ಇಂದ್ರ, ಮನ್ಮಥರು ನಮ್ಮಲ್ಲಿ ಈ ಅರಿಷಡ್ವರ್ಗಗಳ ಪ್ರಲೋಭನೆ ಎಷ್ಟಿದೆ, ನಾವು ಅದಕ್ಕೆ ಎಷ್ಟು ಗುರಿ ಆಗ್ತೀವಿ, ಅದನ್ನು ದಾಟಿ ಮುಂದೆ ಹೋದೇವೋ ಹೇಗೆ ಅನ್ನುವುದನ್ನೆಲ್ಲ ನೋಡ್ಲಿಕ್ಕಾಗಿ ನಿಂತಿರ್ತಾರೆ. ಅದಕ್ಕಾಗಿ ಯಜ್ಞ ಮಾಡುವ ಒಂದು ಶ್ರದ್ಧೆಯನ್ನು ನಮ್ಗೆ ಕೊಡುವವನು ಇಂದ್ರ ಅಂತ ಹೇಳಿರೋದು. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಇನ್ನೊಂದು ಕಡೆ ಬರೋದಿದೆ. ಎಲ್ಲ ದೇವತೆಗಳು ಯಜ್ಞಾಭಿಮಾನಿಗಳಂತೆ. ಆ ಯಜ್ಞಾಭಿಮಾನಿ ದೇವತೆಗಳೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು. ಇಂದ್ರಿಯಾಭಿಮಾನಿ ದೇವತೆಗಳು ಸ್ಥೂಲ ಮನಸ್ಸಿನ ದೇವತೆಯಾದ ಇಂದ್ರನ ಅಧೀನ. ಹೀಗೆ ನಮ್ಮ ಇಡೀ ಜೀವನವೆಂಬ ಯಜ್ಞಕ್ಕೂ ಕೂಡ ಎಲ್ಲ ಪುಷ್ಕರ ಮೊದಲಾದ ಎಲ್ಲ ದೇವತೆಗಳ ನೆರವು ಬೇಕೇ ಬೇಕು. ಅದರ ಮೇಲಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳ ನೆರವು ಕೂಡ ಬೇಕು. ತತ್ವಾಭಿಮಾನಿ ದೇವತೆಗಳು, ಅವರ ನೆರವು ಕೂಡ, ಅದರಲ್ಲಿ ತತ್ವಾಭಿಮಾನಿ ದೇವತೆಗಳೇ ಇಂದ್ರಿಯಾಭಿಮಾನಿ ದೇವತೆಗಳು. ತತ್ವಾಭಿಮಾನಿ ದೇವತೆಗಳು ಅನೇಕ ಇದ್ದಾರೆ. ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳಿಗೆ, 5 ಜ್ಞಾನೇಂದ್ರಿಯಗಳಿಗೆ, 5 ಕರ್ಮೇಂದ್ರಿಯಗಳಿಗೆ, ಮನಸ್ಸಿಗೆ, ಎಲ್ಲದಕ್ಕೂ ಕೂಡ ಅಭಿಮಾನಿಗಳಾಗಿ ಇವರೆಲ್ಲ ಇದ್ದಾರೆ. ಹೀಗೆ ಇಂದ್ರನ ಅಧೀನರಾಗಿ ಈ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಯಜ್ಞಾಭಿಮಾನಿ ದೇವತೆಗಳಿದ್ದಾರೆ. ಇವರೆಲ್ಲ ನಮ್ಮನ್ನು ಹೀಗೆ ಪರೀಕ್ಷಿಸ್ತಾರೆ. ಅದರಲ್ಲಿ ನಾವು ಉತ್ತೀರ್ಣರಾಗ್ತೀವೋ ಇಲ್ವೋ ಅನ್ನೋದನ್ನು ನೋಡಿ ಅವರು ನಮ್ಮನ್ನು ಮುಂದೆ ಕಳಿಸ್ತಾರೆ. ಹೀಗೆ ಸಾಧಕ ಒಬ್ಬ ಹೇಗೆ ಈ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು ಅನ್ನುವುದನ್ನು ಈ ನಾರಾಯಣ ಅಲ್ಲಿ ತನ್ನ ಅವತಾರದಲ್ಲಿ ತೋರಿಸಿದ ಅಷ್ಟೆ. ಹೀಗೆ ಭಗವಂತನನ್ನು ಆರಾಧನೆ ಮಾಡಿದವರಿಗೆ ಸುರಕೃತಾಹ, ದೇವತೆಗಳು ತಂದೊಡ್ಡುವ ವಿಘ್ನಗಳೆಲ್ಲ ಪರಿಹಾರ ಕಂಡುಬಿಡ್ತವೆ.
ಮತ್ತೆ ಅವನು ಅದೆಲ್ಲವನ್ನು ದಾಟಿ ಪರಮಪದಕ್ಕೆ ಹೋಗ್ತಾನೆ. ಈ ನಾರಾಯಣನನ್ನು ನಾವು ಧ್ಯಾನ ಮಾಡಿದರೆ, ಭಗವಂತನನ್ನು ಒಟ್ಟಾರೆ ಧ್ಯಾನ ಮಾಡಿದರೂ ಎಲ್ಲ ಫಲ ಸಿಕ್ಕೇ ಸಿಗ್ತವೆ. ವಿಶೇಷತಃ ಈ ನಾರಾಯಣ ಅವನು ಧತ್ತೇ ಪದಂ ತ್ವಂ ಅವಿತಾ ಯದಿ ವಿಘ್ನಮೂರ್ಧ್ನಿ, ಸಾಧನೆ ಮಾರ್ಗದಲ್ಲಿ ಬರಬಹುದಾದ ವಿಘ್ನಗಳ ತಲೆ ಮೆಟ್ಟುವವನು ಈ ನಾರಾಯಣ ಅಂತ ದೇವತೆಗಳ ಸ್ತೋತ್ರ ಮಾಡಿದ್ದಿದೆ. ಅವರೊಂದು 11ನೇ ಸ್ಕಂದದಲ್ಲಿ ಕೂಡ ಅದೇ ಮಾತು ಹೇಳ್ತಾರೆ. ಈಗ ಇಲ್ಲಿ ಬಂತಲ್ಲ ಮುಂದಿನ ಶ್ಲೋಕದಲ್ಲಿ, 7ನೇ ಶ್ಲೋಕದಲ್ಲಿ, ಕಾಮವನ್ನು ಗೆದ್ದವರಿದ್ದಾರೆ, ಆದರೆ ಕ್ರೋಧವನ್ನು ಗೆದ್ದವರಿಲ್ಲ ಅಂತ. ಅಲ್ಲಿ ಹೇಳ್ತಾರೆ, ಹಸಿವು, ನೀರಡಿಕೆ, ಈ ಗುಣಗಳು ಎಲ್ಲವನ್ನೂ ಗೆದ್ದಿರ್ತಾರೆ. ಜಿಹ್ವಾವನ್ನು ಗೆದ್ದವರಿದ್ದಾರೆ, ಶಿಷ್ಣವನ್ನು ಗೆದ್ದವರಿದ್ದಾರೆ. ಹೀಗೆ ಈ ದೋಷಗಳ ಸಾಗರವನ್ನೆಲ್ಲ ಗೆದ್ದು ಬಂದಿದ್ದಾರೆ. ಆದರೆ ಕೆಲವು ಬಾರಿ ಕ್ರೋಧವೆಂಬ ಸಣ್ಣ ವ್ಯರ್ಥವಾದ ಒಂದು ಗುಣಕ್ಕೆ ಅವರು ಬಲಿಯಾಗಿ ಬಿಡ್ತಾರೆ. ಇದು ಹೇಗಿದೆ ಅಂದರೆ, ಸಮುದ್ರವನ್ನು ದಾಟಿ ಬಂದವನು ಒಂದು ಗೋಪಾದದಷ್ಟು ನೀರು ನಿಲ್ಲುವ ಸಣ್ಣ ಜಾಗದಲ್ಲಿ ಮುಗ್ಗರಿಸಿ ಬಿದ್ದಂತೆ, ಮುಳುಗಿದಂತೆ ಅಂತ. ಆದರೆ ಭಗವಂತನೇ, ನೀನು ಮಾತ್ರ ಆ ಕ್ರೋಧಕ್ಕೆ ಒಳಗಾಗಲಿಲ್ವಲ್ಲ ಅಂತ ಈ 1ನೇ ಸ್ಕಂದ, 2ನೇ ಸ್ಕಂದವೂ ಹೇಳ್ತದೆ, ಹಾಗೆ 11ನೇ ಸ್ಕಂದವೂ ಹೇಳ್ತದೆ. ಹೀಗೆ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ರಲ್ಲ, ಆಗ ಭಗವಂತ ಕೆಲವು ಜನ ಸ್ತ್ರೀಯರನ್ನು ತೋರಿಸಿದಂತೆ. ಅವರೆಲ್ಲ ಶುಶ್ರೂಷಾಂ ಅರ್ಚನಂ ಕುರ್ವತಿ ವಿಭು ದರ್ಶಯಾಮಾಸ. ತುಂಬ ಸುಂದರಿಯರಾದ ಸ್ತ್ರೀಯರನ್ನ ಅವನಲ್ಲಿ ತೋರಿಸಿವೆ. ಅವರೆಲ್ಲ ಅವನು ಸೇವಾ ಮಾಡ್ತಾ ಇದ್ರು. ಹೀಗೆ ತನ್ನ ಸೇವಾ ಮಾಡ್ತಿದ್ದಂಥ ಸುಂದರಿಯರನ್ನು ತೋರಿಸಿದ. ಅದನ್ನ ಈ ದೇವತೆಗಳು, ದೇವತಾ ಸ್ತ್ರೀಯರು ಏನು ಬಂದಿದ್ರಲ್ಲ, ಇನ್ನು ತಪಸ್ಸಿಗೆ ಧಕ್ಕೆ ಒಡ್ಡಬೇಕು ಅಂತ, ಅವರು ನೋಡಿ ಸಮುಗ್ಧರಾದರಂತೆ. ಗಂಧೇನ ಮುಮುಹು, ಅವರ ಸುಗಂಧಕ್ಕೆ ಇವರಿಗೆ ಎಚ್ಚರ ತಪ್ಪುವಂತಾಯಿತು. ಆಗ ಆ ಭಗವಂತ ಹೇಳಿದ, ಇವರಲ್ಲಿ ಒಬ್ಬರನ್ನ ನೀವು ಕರ್ಕೊಂಡು ಹೋಗಿ ಅಂತ ಆ ಭಗವಂತ ಹೇಳಿದಾಗ, ಊರ್ವಶಿ ಎನ್ನುವ ಅಪ್ಸರೆಯರನ್ನ ಅವರಲ್ಲಿಂದ ಕರ್ಕೊಂಡು ಹೋದರು. ಇಂದ್ರನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋದರು ಅಂತ ಅಲ್ಲಿ ಬಂದಿದೆ. ಮತ್ತು ಊಚೂರ್ ನಾರಾಯಣ ಬಲಂ ಶಕ್ರಸ್ತತ್ರಾಸ ವಿಸ್ಮಿತಃ, ನಾರಾಯಣನ ಶಕ್ತಿ ಎಷ್ಟು ಅನ್ನೋದನ್ನು ವರ್ಣನೆ ಮಾಡಿದರು. ಇಂದ್ರನಿಗಂತೂ ಜಂಘಾಬಲವೇ ಉಡುಗಿ ಹೋಯಿತು ಅಂತ ಇಷ್ಟು ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಹೀಗೆ ಅಲ್ಲಿ ತನ್ನ ಸೇವಾ ಮಾಡ್ತಿದ್ದಂಥ ಕೆಲವು ಸುಂದರಿಯರನ್ನು ಅವನು ತೋರಿಸಿದ ಅಂತಿದೆ. ವಿಜಯಧ್ವಜರು ಹೇಳ್ತಾರೆ, ಆ ಕ್ಷಣದಲ್ಲೇ ಅವರನ್ನು ಸೃಷ್ಟಿ ಮಾಡಿದ ಅಂತ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಹಾಗಿಲ್ಲ ಅನ್ನೋದು ನಮ್ಗೆ ಗೊತ್ತಾದರೆ ಸಾಕಷ್ಟೆ. ವಿಜಯಧ್ವಜರ ವ್ಯಾಖ್ಯಾನವನ್ನು ಸ್ವೀಕಾರ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಅಲ್ಲಿ ಅವರಿಗಾಗಲೇ ಇದ್ರು, ಮೊದಲೇ ಸೇವೆ ಮಾಡ್ತಿದ್ರು, ಅವರನ್ನು ತೋರಿಸಿದ. ಇದು ಒಂದು ವಿಷಯ. ವಿಜಯಧ್ವಜರ ವ್ಯಾಖ್ಯಾನಕ್ಕೂ ಆ ಮೂಲ ಭಾಗವತಕ್ಕೂ ಇರುವಂಥ ಒಂದು ವ್ಯತ್ಯಾಸ. ಇಷ್ಟನ್ನು ನಾವು ಅರಿತುಕೊಂಡ್ರೆ ಸಾಕು. ಉರ್ವಶಿ ಅಂತಿದೆಯಲ್ಲ, ಉರ್ವಶಿ ಅಥವಾ ಊರ್ವಶಿ ಅಂತ ದೀರ್ಘ. ನಾರಾಯಣ ತನ್ನ ತೊಡೆಯನ್ನು ತಟ್ಟಿದಾಗ ಆ ಅಪ್ಸರೆಯನ್ನ ಹುಟ್ಟಿಸಿದ, ಅಪ್ಸರೆಯಲ್ಲಿ ಹುಟ್ಟಿದ್ಲು ಅಂತ ಒಂದು ಕಥಾ ನಾವು ಕೇಳಿರ್ತೇವೆ. ಅದು ಭಾಗವತದಲ್ಲಿ ಎಲ್ಲೂ ಬಂದಿಲ್ಲ, ಮಹಾಭಾರತದಲ್ಲಿ ಇತ್ಯಾದಿ ಕಡೆಗಳು ಎಲ್ಲೂ ಬಂದಿಲ್ಲ. ಅದು ದೇವಿ ಭಾಗವತದಲ್ಲಿ 4ನೇ ಸ್ಕಂದ 6ನೇ ಅಧ್ಯಾಯ ಹೀಗೆಲ್ಲ ಒಂದು ಕಡೆ ಬಂದಿರುವಂಥ ವಿಚಾರ. ಅದು ತೊಡೆಯನ್ನು ಹೀಗೆ ಅವನು ಕೆರೆದ, ಅಲ್ಲಿಂದ ಲೋಕೋತ್ತರ ಸೌಂದರ್ಯವತಿಯಾದ ತರುಣಿ ಹುಟ್ಟಿದ್ದು, ಅವಳೇ ಉರ್ವಶಿ. ಉರು ಒಂದು ತೊಡೆ, ಅವಳಿಂದ ಅದರಿಂದ ಹುಟ್ಟಿದವಳಾದ್ರಿಂದ ಉರ್ವಶಿ ಅಂತ ಹೇಳ್ತಾರೆ. ದೇವಿ ಭಾಗವತದಲ್ಲಿ ಆ ಕಥೆ ಇದೆ, ವ್ಯಾಸ ಭಾಗವತದಲ್ಲಿ ಆ ಕಥೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕಷ್ಟೆ. ಕಥೆಯನ್ನು ನಾವು ಪ್ರವಚನದಲ್ಲಿ ಯಾವುದನ್ನು ಹೇಳಬಹುದು, ಯಾವುದನ್ನು ಕೇಳಬಹುದು. ಎಲ್ಲಿ ಯಾವ ಕಥೆ ಇದೆ ಅನ್ನೋದು ಗೊತ್ತಿದ್ರೆ ಸಾಕು. ನಮ್ಮ ಭಾಗವತದಲ್ಲಿ ಆ ಕಥೆ ಇಲ್ಲ, ತೊಡೆಯಿಂದ ಹುಟ್ಟಿಸಿದ ನಾರಾಯಣ ಅಂತ ಇಲ್ಲ ಅನ್ನೋದು ಗೊತ್ತಿದ್ರೆ ಸಾಕು. ಹಾಗಾದರೆ ಅವಳಿಗೆ ಉರ್ವಶಿ ಅಂತ ಹೆಸರು ಯಾಕೆ ಅಂದರೆ, ಉರು ಅಂದರೆ ಶ್ರೇಷ್ಠರಾದವರು, ಬಹಳ ದೊಡ್ಡ ದೊಡ್ಡ ತಪಸ್ವಿಗಳು, ಅವರನ್ನು ಕೂಡ ವಶಪಡಿಸ್ಕೊಂಡು ಬಿಡ್ತಾಳೆ ತನ್ನ ಲಾವಣ್ಯದಿಂದ. ಅದಕ್ಕಾಗಿ ಅವಳಿಗೆ ಉರ್ವಶಿ ಅಂತ ಹೆಸರು. ಇಷ್ಟು ಕಥೆ ನಮಗೆ ಗೊತ್ತಿರಬೇಕು. ಈ ಹಿಂದೆನೂ ಕೂಡ ಹೇಳಿದ್ದೆ, ನಾರಾಯಣನ ತೊಡೆಯಿಂದ ಹುಟ್ಟಿದವಳು ಅನ್ನೋದು ದೇವಿ ಭಾಗವತದಲ್ಲಿ ಬಂದದ್ದೇ ಹೊರತು ನಮ್ಮ ಭಾಗವತದಲ್ಲಿ ಬಂದದ್ದಲ್ಲ. ಇದಿಷ್ಟು ಕಥೆಯನ್ನು ಇವತ್ತಿನ ದಿವಸ ನೋಡಿದ್ದೇವೆ.
ಇನ್ನು ಮುಂದೆ ಇದರಲ್ಲಿ ಭಾಗವತ ತಾತ್ಪರ್ಯ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣಮಸ್ತು.